ಇವತ್ತು ಶಿಡ್ಲಘಟ್ಟದಲ್ಲಿ ತಾಲೂಕ್ ಪಂಚಾಯಿತಿಯ ಸಭಾಂಗಣದಲ್ಲಿ ನಾವು ಇಡೀ ತಾಲೂಕಿನ ಅಭಿವೃದ್ಧಿ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಸುಮಾರು 12,000 ಕುಟುಂಬಗಳಿಗೆ ಅನಧಿಕೃತವಾಗಿ ಗ್ರಾಮಗಳಲ್ಲಿ ಏನು ಮನೆಗಳನ್ನು ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ದಾರೆ, ಖಾಸಗಿ ಜಮೀನುಗಳಲ್ಲಿ ಅಥವಾ ಕಂದಾಯ ಜಮೀನುಗಳಲ್ಲಿ ಅವರಿಗೆ ಶಾಶ್ವತವಾದಂಥ ಮಾಲೀಕತ್ವವನ್ನು ಕೊಟ್ಟು ಅವರಿಗೆ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಡ್ಬೇಕು ಅಂತೇಳಿ ಏನು ಕಂದಾಯ ಗ್ರಾಮ ಅಭಿಯಾನ, ವಿಶೇಷ ಅಭಿಯಾನ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ವಿ. ಅದರ ತರಬೇತಿ ಮುಂದಿನ 5 ತಿಂಗಳಲ್ಲಿ 12,000 ಜನರಿಗೆ ಹಕ್ಕುಪತ್ರಗಳು, ನೋಂದಣಿ ಮತ್ತು ಅವರಿಗೆ ಈ ಸ್ವತ್ತನ್ನು ಕೊಡ್ತಕ್ಕಂಥದ್ದು ಒಂದೇ ಕಾರ್ಯಕ್ರಮದ ಮೂಲಕ ಇಷ್ಟನ್ನು ಕೊಡುವಂಥದ್ದು. ಇಡೀ ಜಿಲ್ಲೆಯಲ್ಲಿ ನಾವು 1,10,000 ಜನಕ್ಕೆ ಕೊಡ್ತಾ ಇದ್ದೀವಿ. ಕೆಲವು ತಾಲೂಕಲ್ಲಿ ಜಾಸ್ತಿ ಇದೆ, ಕೆಲವು ತಾಲೂಕಲ್ಲಿ ಕಡಿಮೆ ಇದೆ. ಆದರೆ ಏನೇ ಸಂಖ್ಯೆ ಉಳಿದಿದ್ರು ಆ ಎಲ್ಲ ಸಂಖ್ಯೆಗಳನ್ನು ಅಷ್ಟು ಜನರಿಗೆ ಕೊಡಬೇಕು ಅಂತೇಳಿ ಇವತ್ತು ಅದರ ಸಮಗ್ರ ತರಬೇತಿ, ಅದರಲ್ಲಿ ನಮ್ಮ VAOಗಳು, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಇರಲಿ, ಸರ್ವೇಯರ್ಸ್ ಇರಲಿ, ಸರ್ವೆ ಸೂಪರ್ವೈಸರ್ಸ್ ಇರಲಿ, RIಗಳಿರಲಿ, DT, ತಹಸೀಲ್ದಾರರು, PDOಗಳು ಎಲ್ಲರನ್ನೂ ಕರೆದು ಒಂದೇ ವೇದಿಕೆಯಲ್ಲಿ ಅವರಿಗೆ ಸಮಗ್ರ ತರಬೇತಿಯನ್ನು ಕೊಟ್ಟಿದ್ದೀವಿ. ಅಳತೆ ಕಾರ್ಯಗಳು ಈಗಾಗಲೇ ಪ್ರಾರಂಭ ಆಗಿದ್ದಾವೆ. 10 ಮನೆಗಿಂತ ಜಾಸ್ತಿ ಅನಧಿಕೃತವಾಗಿರುವಂಥ ಎಲ್ಲ ಜನವಸತಿ ಪ್ರದೇಶಗಳನ್ನು ಉಪಗ್ರಾಮ ಅಂತ ಘೋಷಣೆ ಮಾಡಿ ಅದರಲ್ಲಿರ್ತಕ್ಕಂಥ ವಾಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಮನೆ ಜೊತೆಗೆ ಅವ್ರಿಗೆ ಅವರು ಅನುಭವಿಸ್ತಾ ಇರುವಂಥ ಜಾಗ ಎರಡನ್ನೂ ಕೂಡ ಅವರಿಗೆ ಮಾಲೀಕತ್ವವನ್ನು ಕೊಡುವಂಥ ಒಂದು ಕೆಲಸ, ಅದನ್ನು ನೋಡಿದ್ದೀನಿ. ಭೌತಿಕಾತೆ ಅಭಿಯಾನ ಅಂಥೇಳಿ ಇಡೀ ಜಿಲ್ಲೆಯಲ್ಲಿ 2-3ನೇ ತಲೆಮಾರಿನಿಂದ ಹಿಂದೆ ತಾತ ಮುತ್ತಾತನ ಹೆಸರಲ್ಲಿ ಆಸ್ತಿಗಳಿದ್ರು ಕೂಡ ಈವರೆಗೆ ಆ ಆಸ್ತಿಗಳ ಮಾಲೀಕತ್ವವನ್ನು ಇವತ್ತಿನ ಏನು ಅವರ ತಲೆಮಾರುಗಳಿದ್ದಾವೆ ಆ ಜನರು ಮಾಡಿಸ್ಕೊಂಡಿರಲಿಲ್ಲ ಖಾತೆಗಳು. ಅಂಥ ಖಾತೆಗಳಿಗೂ ಕೂಡ ಈಗಾಗಲೇ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜಿಲ್ಲೆಯಲ್ಲಿ ಭೌತಿಕಾತೆ ಮಾಡಿದ್ದೀವಿ. ಇನ್ನು ಒಂದು 36,000 ರಿಂದ 38,000 ಇಡೀ ಜಿಲ್ಲೆಯಲ್ಲಿದೆ. ಶಿಡ್ಲಘಟ್ಟದಲ್ಲೂ ಕೂಡ ನಾನಿವತ್ತು VAO ವೈಸ್ ಗುರಿಯನ್ನು ಕೊಟ್ಟಿದ್ದೀನಿ. ಮುಂದಿನ 1-1.5 ತಿಂಗಳು 2 ತಿಂಗಳೊಳಗಡೆ ಇಡೀ ಜಿಲ್ಲೆಯಲ್ಲಿ, ಅದರಲ್ಲೂ ಶಿಡ್ಲಘಟ್ಟದಲ್ಲೂ ಕೂಡ ಈ ಭೌತಿಕಾತೆ ಅಭಿಯಾನ ಮುಗಿಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಸಂಕಲ್ಪ. ಆ ನಿಟ್ಟಿನಲ್ಲೂ ಕೂಡ ಸೂಚನೆ ಕೊಟ್ಟಿದ್ದೀನಿ. 3ನೇ ವಿಷಯ, ಈ ದರ್ಖಾಸ್ತು ಪೋಡಿ. ಶಿಡ್ಲಘಟ್ಟದಲ್ಲಿ ಅತ್ಯಧಿಕ ಭೂ ಮಂಜೂರಾತಿ ಪ್ರಕರಣದಲ್ಲಿ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಗೊತ್ತಿದೆ. ಭಾಳ ಬಡತನ, ಹಿಂದಿನಿಂದಲೂ ಕೂಡ ಗ್ರೋಮೋರ್ ಫುಡ್ಡು, ದರ್ಖಾಸ್ತು, ಬೇರೆ ಬೇರೆ ಸಂದರ್ಭಗಳಲ್ಲಿ ಅನೇಕ ಭೂಮಿಗಳನ್ನು ಮಂಜೂರು ಮಾಡಿರುವಂಥ ಪ್ರಕರಣಗಳು. ಆ ಎಲ್ಲ ಮಂಜೂರಿದಾರರಿಗೆ ಅವರ ದಾಖಲೆಗಳ ನೈಜತೆಯನ್ನು ದೃಢೀಕರಿಸ್ತಕ್ಕಂಥದ್ದು, ಅವರ ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅದನ್ನು ಶಾಶ್ವತವಾಗಿ ಸಂರಕ್ಷಣೆ ಮಾಡೋವಂಥದ್ದು. ಸೊ ಈ ಎಲ್ಲ ಪ್ರಕ್ರಿಯೆಗಳು ಕೂಡ ನಡೀತಾ ಇದ್ದಾವೆ. ಮುಂದಿನ 1 ತಿಂಗಳೊಳಗಡೆ ತಾಲೂಕಲ್ಲಿ ಯಾವ್ಯಾವುದು ಮಂಜೂರಾತಿ ಆಗಿದೆ ಆ ಎಲ್ಲ ದಾಖಲೆಗಳು ಸ್ಕ್ಯಾನಿಂಗ್ ಮುಗಿದಿದೆ, ದೃಢೀಕರಣ ಮಾಡುವಂಥದ್ದು, ಯಾವುದು ನೈಜ ಇದೆ, ಯಾವುದು ಕೆಲವು ತಿದ್ದಿರೋವಂಥದ್ದು, ಬೋಗಸ್ ಇರೋವಂಥದ್ದು, ಇಂಥವನ್ನೆಲ್ಲ ಸಪ್ರೇಟ್ ಮಾಡಿ ನೈಜವಾಗಿರೋದನ್ನು ಆನ್ಲೈನ್ನಲ್ಲಿ ಅಳವಡಿಸಿ ಯಾರು ಬೇಕಾದರೂ ಆ ದಾಖಲೆಗಳನ್ನು ಎಲ್ಲಿ ಬೇಕಾದರೂ ತೆಗೆದುಕೊಳ್ಬೋದು. ಆ ರೀತಿ ಜನಸ್ನೇಹಿ ಆಡಳಿತ ತರೋದಕ್ಕೆ ಈಗಾಗಲೇ ಅಂತಿಮ ಹಂತದಲ್ಲಿದ್ದೀವಿ. ಇಲ್ಲಿವರೆಗೆ ಒಂದು 70% ಕೆಲಸ ಆಗಿದೆ. ಮುಂದಿನ 1-1.5 ತಿಂಗಳೊಳಗಡೆ ಈ ಕೆಲಸ 100% ಪೂರ್ಣ ಆಗುತ್ತೆ. ಎಲ್ಲ ನಾಗರಿಕರಿಗೂ ಅದು ಭದ್ರಗೊಳಿಸೋದ್ರ ಜೊತೆಗೆ ಮುಂದಿನ ದರ್ಖಾಸ್ತು ಕೊಡಿ ಅವರಿಗೆ ದುರಸ್ತಿ ಮಾಡೋದಕ್ಕೂ ಕೂಡ ಅನುವು ಮಾಡಿಕೊಡುತ್ತೆ. ಹಾಗಾಗಿ ಅದರದ್ದನ್ನು ಕೂಡ ನಾನು ಇವತ್ತು ರಿವ್ಯೂ ಮಾಡಿದ್ದೀನಿ. ಬರದ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲೆಯ 8 ತಾಲೂಕುಗಳನ್ನು ಗ್ರೌಂಡ್ ಟ್ರೂತಿಂಗ್, ಭೂಮಿಯ ವಾಸ್ತವತೆ ಪರಿಶೀಲನೆ ಮಾಡಿ ದೃಢೀಕರಣ ಮಾಡೋದಕ್ಕೆ ಈಗಾಗಲೇ ನಮಗೆ ರಾಜ್ಯ ಸರ್ಕಾರದಿಂದ ನಿರ್ದೇಶನ ಬಂದಿದೆ. ಆ ನಿಟ್ಟಿನಲ್ಲಿ 10% ನಮ್ಮ ಒಟ್ಟು ಬಿತ್ತನೆ ಪ್ರದೇಶದ 10% ಪ್ರದೇಶವನ್ನು ಪರಿಶೀಲನೆ ಮಾಡಿ ಬಿತ್ತನೆ ಸ್ಥಿತಿಗತಿ ಏನಿದೆ ಅಂತಕ್ಕಂಥದ್ದನ್ನು ನೈಜವಾಗಿ ನಾವು ತಂತ್ರಾಂಶದ ಮೂಲಕ ಅಳವಡಿಸಬೇಕಾಗುತ್ತೆ. ಆ ಅಳವಡಿಸಿದ ಮೇಲೆ ಬರದ ಛಾಯೆ ಎಲ್ಲ ಕಡೆ ಇರ್ತಕ್ಕಂಥದ್ದು ವಾಸ್ತವ ಇದೆ. ಅದರ ಆಧಾರದ ಮೇಲೆ ಮುಂದಿನ ನಮಗೆ ಪರಿಹಾರ ಕ್ರಮಗಳು, ಬರಕ್ಕೆ ಏನೇನು ಕ್ರಮಗಳನ್ನ ತೆಗೆದುಕೊಳ್ಬೇಕು, ಈ ಎಲ್ಲ ವಿಷಯಗಳ ಸಂಬಂಧ NDRF ಮತ್ತು SDRF ಗೈಡ್ಲೈನ್ಸ್ ಅಂತ ನಮಗೆ ನಿರ್ದೇಶನಗಳು, ಅನುದಾನಗಳು ಇವೆಲ್ಲ ಬರ್ತವೆ. ಆ ನಿಟ್ಟಿನಲ್ಲೂ ಕೂಡ ಕ್ರಮಗಳನ್ನು ತೆಗೆದುಕೊಂಡು ಇವತ್ತು ನಾನು ಕೂಡ ಕ್ಷೇತ್ರ ಭೇಟಿ ಮಾಡೋವಂಥದ್ದಿದೆ. ಸೊ ಈ ಕೆಲಸನೂ ಕೂಡ ಆಗ್ತಾ ಇದೆ. ಅದೆಲ್ಲದರ ಜೊತೆಗೆ 14ನೇ ತಾರೀಕಿನವರೆಗೆ ರಾಗಿ ಬೆಳೆಯೋದಕ್ಕೆ ಯಾರು ಬೆಳೆಯೋಕ್ಕೆ ಇಚ್ಛೆ ಪಡ್ತಾರೆ ಅಂಥವರೆಲ್ಲರಿಗೂ ಕೂಡ ವಿಮಾ ಇನ್ಶೂರೆನ್ಸು, ಫಸಲ್ ಬಿಮಾ ಯೋಜನೆ ಅಡಿನಲ್ಲಿ ಅವರಿಗೆ ಇನ್ಶೂರೆನ್ಸ್ ಕಟ್ಟಲಿಕ್ಕೆ ಅವಕಾಶ ಇತ್ತು. ಈಗಾಗಲೇ
ಜಿಲ್ಲೆಯಲ್ಲಿ 1,50,000 ರೈತರು ಸುಮಾರು ಇನ್ಶೂರೆನ್ಸ್ಗಳನ್ನು ಮಾಡಿಕೊಂಡಿದ್ದಾರೆ. ರೈತರ ವಂತಿಗೆ ಒಂದು 4.5 ಕೋಟಿ ಕಟ್ಟಿದ್ದಾರೆ. ಈಗಾಗಲೇ ನಾವು ಹಿಂದೆ ಮೆಕ್ಕೆಜೋಳ ಮತ್ತು 31ನೇ ತಾರೀಕು ಅಂತಿಮ ಆದಾಗ ಮೆಕ್ಕೆಜೋಳ ಮತ್ತು ನೆಲಗಡಲೆಗೆ ಸುಮಾರು 48 ಕೋಟಿ ರೈತರಿಗೆ ಏನು ಇನ್ಶೂರೆನ್ಸು ವಿಫಲ ಆಗಿರೋದಕ್ಕೆ ಅವರಿಗೆ ಇನ್ಶೂರೆನ್ಸ್ ಪರಿಹಾರ ಹಣ ಬರಬೇಕು. ಅದಕ್ಕೆ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ದೀವಿ. ರಾಗಿಗೆ 14ನೇ ತಾರೀಕು ಮೊನ್ನೆ ಮುಕ್ತಾಯ ಆಗಿದೆ. ಸೊ ರಾಗಿಗೆ ಇವತ್ತು ಅಂತಿಮಗೊಳಿಸಿದ್ದೀವಿ. ರಾಗಿಗೂ ಕೂಡ 28 ಕೋಟಿ ರೈತರಿಗೆ ನೇರವಾಗಿ ಅವರ ಅಕೌಂಟ್ಗಳಿಗೆ ಹೋಗೋದಕ್ಕೆ ಈಗ ಪ್ರಿವೆಂಟೆಡ್ ಸೋಯಿಂಗ್ ಅಂತಿಲ್ಲ, ಅಂದರೆ ಬಿತ್ತನೆ ಮಾಡೋಕ್ಕೆ ಅನುವು ಮಾಡಿಕೊಟ್ಟಿಲ್ಲ ಅಂದರೆ ಒಟ್ಟು ಇನ್ಶೂರೆನ್ಸ್ ಮಾಡಿದ 25% ದುಡ್ಡು ನೇರವಾಗಿ ರೈತರಿಗೆ ಹೋಗುತ್ತೆ. ಅವ್ರು ಬೆಳೆನೇ ಹಾಕೋದು ಬೇಡ, ಅವ್ರಿಗೆ 25% ದುಡ್ಡು ಬರುತ್ತೆ. ಸೊ ಆ ರೀತಿ ಇನ್ವೋಕ್ ಮಾಡಿ ಜಿಲ್ಲೆಯಲ್ಲಿ ಸುಮಾರು 76 ಕೋಟಿ ಅನುದಾನಕ್ಕೆ ಈಗಾಗಲೇ ಸರ್ಕಾರಕ್ಕೆ ಕಳಿಸಿದ್ದೀವಿ. ಇಂಥ ಬರದ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅದು ಒಂದು ಆರ್ಥಿಕ ಶಕ್ತಿಯಾಗಿ ರೈತರಿಗೆ ಒಂದು ಸಣ್ಣ ಪ್ರಮಾಣದಲ್ಲಾದರೂ ಅವರಿಗೆ ಅವರ ಸಹಾಯಕ್ಕೆ ಬರುತ್ತೆ ಅಂತಕ್ಕಂಥದ್ದು ನಮ್ಮ ಅಪೇಕ್ಷೆ. ಸೊ ಅದು ಒಂದು ಕಡೆ. ಕುಡಿಯೋ ನೀರಿನ ಸಮಸ್ಯೆಗಳು ಶಿಡ್ಲಘಟ್ಟದಲ್ಲಿ ಸ್ವಲ್ಪ ಗ್ರಾಮೀಣ ಭಾಗದಲ್ಲಿ ಜಾಸ್ತಿ ಸಮಸ್ಯೆ ಇರ್ತಕ್ಕಂಥದ್ದು. ಈಗಾಗಲೇ ಸುಮಾರು 14 ಕಡೆ ಖಾಸಗಿ ಬೋರ್ವೆಲ್ಗಳ ಮೂಲಕ ಹಳ್ಳಿಗಳಿಗೆ ಅವರಿಗೆ ಬಾಡಿಗೆ ಕೊಡೋದ್ರ ಮೂಲಕ ನಾವು ಅವರ ಬೋರ್ವೆಲ್ಗಳನ್ನು ಬಳಕೆ ಮಾಡಿ ನೀರನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸ್ವಲ್ಪ ನಾವೇನೇ ಈಗ ಹೊಸ ಬೋರ್ವೆಲ್ ಹಾಕೋದು ಸ್ವಲ್ಪ ನಿಧಾನ ಮಾಡ್ತೀವಿ. ಕಾರಣ ಏನಂದರೆ ಬರದ ಛಾಯೆ ಇದೆ, ಅಂತರ್ಜಲ ಕಡಿಮೆ ಆಗ್ತಾ ಇದೆ. ಇಂಥ ಸಂದರ್ಭಗಳಲ್ಲಿ ಸಾರ್ವಜನಿಕ ಹಣವನ್ನು ನಾವು ಎಷ್ಟೇ ಬಳಸಿ ಹೊಸ ಬೋರ್ವೆಲ್ ಹಾಕೋಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ವಿಫಲ ಆಗುವಂಥ ಪ್ರತಿಶತ ಜಾಸ್ತಿ ಆಗಿಬಿಡುತ್ತೆ. ಬೋರ್ವೆಲ್ ಫೇಲ್ ಆಗುವಂಥ ರೇಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಮಳೆ ಬಂದು ಆಗೋ ತನಕ ತಾತ್ಕಾಲಿಕವಾಗಿ ಅಟ್ಲೀಸ್ಟ್ ನಾವು ಅಲ್ಲಿವರೆಗೆ ಖಾಸಗಿ ಬೋರ್ವೆಲ್ಗಳನ್ನು ಬಾಡಿಗೆ ರೂಪದಲ್ಲಿ ತೆಗೆದುಕೊಂಡು ನೀರು ಕೊಡಬೇಕು ಅಂತಕ್ಕಂಥದ್ದು. ಬಟ್ ಎಲ್ಲೂ ನೀರಿನ ಕೊರತೆ ಇಲ್ಲದಂತೆ 100ಕ್ಕೆ 100ರಷ್ಟು ನಾವು ಖಚಿತಪಡಿಸ್ಕೊಳ್ತೀವಿ. ಆ ವಿಧಾನದಲ್ಲೇ ಮಾಡ್ತಾ ಇದ್ದೀವಿ. ಮತ್ತು ಮೇವಿಗೆ ಸಂಬಂಧಪಟ್ಟಂತೆ ಜಿಲ್ಲೆಯ ಸುಮಾರು 1,003 ನಮ್ಮ ಹಾಲು ಉತ್ಪಾದಕರ ಸೊಸೈಟಿಗಳೇನಿದ್ದಾವೆ ಆ ಎಲ್ಲ ಸೊಸೈಟಿಗಳಲ್ಲಿ ಪ್ರತಿ ಸೊಸೈಟಿನಲ್ಲಿ 30ರಿಂದ 40 ನೀರಾವರಿ ಪಂಪ್ಸೆಟ್ ವ್ಯವಸ್ಥೆ ಇರುವಂಥ ರೈತರನ್ನ ಗುರುತಿಸಿದ್ದೀವಿ. ನಾನಾಗಲೇ ಎಕ್ಸ್ಟೆನ್ಸಿವ್ ಆಗಿ ಟೂರ್ ಮಾಡಿ ನೋಡಿದ್ದೇನೆ. ಆಫ್ರಿಕನ್ ಟಾಲ್ ಮೇಜು ಬೇರೆ ಬೇರೆ ಬಿತ್ತನೆ ಬೀಜವನ್ನು ಈಗಾಗಲೇ ನಮ್ಮ ಚಿಮುಲ್ ವತಿಯಿಂದ ಸುಮಾರು 30,000 ರೈತರಿಗೆ ಈಗಾಗಲೇ ವಿತರಣೆ ಮಾಡಿದ್ದಾರೆ. ಪ್ಲಸ್ 1 ಎಕರೆಗೆ 3,000 ರೂಪಾಯಿ ಪ್ರೋತ್ಸಾಹ ಧನ ಬೆಳೀಲಿಕ್ಕೆ ಕೂಡ ಕೊಡ್ತಾ ಇದ್ದಾರೆ. ಸರ್ಕಾರದಿಂದನೂ ಕೂಡ ಬಿತ್ತನೆ ಬೀಜ ಮೇವಿಗಾಗಿ ಬಿತ್ತನೆ ಬೀಜವನ್ನು ತರಿಸಿ ಕೊಡೋವಂಥ ಕೆಲಸನೂ ಕೂಡ ಆ ಒಂದು ವ್ಯವಸ್ಥೆನೂ ಕೂಡ ಈಗಾಗಲೇ ಚಾಲ್ತಿನಲ್ಲಿದೆ. ಪ್ರತಿ ಜಮೀನು ಖುದ್ದು ಕ್ಷೇತ್ರ ವಿಸಿಟ್ ಮಾಡಿ ಅದರ ಫೋಟೋಗಳನ್ನು ಅಳವಡಿಸಬೇಕು, ರೈತರನ್ನ ಉತ್ತೇಜನ ಕೊಡಬೇಕು. ಕಾರಣ ಇಷ್ಟೇ, ಮೇವು ಇಡೀ ದಕ್ಷಿಣ ಭಾರತದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಮಳೆ ವೈಫಲ್ಯ ಆಗಿರೋದ್ರಿಂದ ಎಲ್ಲೂ ಬೆಳೆ ಇಲ್ಲದೆ ಇರೋದ್ರಿಂದ ನಾಳೆ ನಾವು ಮೇವುಗಳನ್ನು ಜೊತೆ ಮಾಡ್ಕೊಳ್ಳೋದು ಜೋಡಿಸ್ಕೊಳ್ಳೋವಂಥದ್ದು ಕೂಡ ಕಷ್ಟ ಇದೆ. ಹಾಗಾಗಿ ನಮಗೆ ಬೇಕಾಗಿರೋ ಮೇವು ನಮ್ಮ ಜಿಲ್ಲೆಯಲ್ಲೇ ನಾವು ಉತ್ಪಾದನೆ ಮಾಡಬೇಕು. ಹಾಗಾಗಿ ಒಂದು ಕನಿಷ್ಠ 30ರಿಂದ 40,000 ರೈತರು ಈ ಆಫ್ರಿಕನ್ ಟಾಲ್ ಮೇಜು ಬೇರೆ ಬೇರೆ ತಳಿಗಳನ್ನು ಹಾಕಿ ಮೇವು ಬೆಳೆದುಕೊಂಡ್ರೆ ಎಲ್ಲೋ ಒಂದು ಕಡೆ ಅದು ನಮಗೆ ಆಧಾರ ಸ್ತಂಭವಾಗಿರುತ್ತೆ ಅಂತಕ್ಕಂಥದ್ದು ಉದ್ದೇಶ. ಸೊ ಈ ಎಲ್ಲ ನಿಟ್ಟಿನಲ್ಲಿ ಉಪಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಉಳಿದಂತೆ ಡೀಮ್ಡ್ ಫಾರೆಸ್ಟ್ ಅದು ಕೂಡ ಈ ತಾಲೂಕಿನಲ್ಲಿ ಭಾಳ ಸಮಸ್ಯೆ ಇದೆ. ಈಗಾಗಲೇ 597 ಸರ್ವೆ ನಂಬರ್ಗಳನ್ನು ಪೈಕಿ 97 ಸರ್ವೆ ನಂಬರ್ಗಳನ್ನು ಅಂತಿಮಗೊಳಿಸಿದ್ದೀವಿ. ಮುಂದಿನ ಒಂದು 2-3 ತಿಂಗಳಲ್ಲಿ ಒಂದು ಶಾಶ್ವತವಾದಂಥ ಪರಿಹಾರ, ಯಾರು ನೈಜವಾಗಿ ಡೀಮ್ಡ್ ಅರಣ್ಯಗಳಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಉಳುಮೆ ಮಾಡ್ತಾ ಇರೋವಂಥವ್ರನ್ನ ಆ ಜಮೀನುಗಳನ್ನು ಡೀಮ್ಡಿಂದ ತೆಗೆಸೋವಂಥದ್ದು, ಕೈ ಬಿಡೋವಂಥದ್ದು, ಜೊತೆಗೆ ಸಾರ್ವಜನಿಕ ಉದ್ದೇಶಗಳಿಗೆ ಬಳಕೆ ಮಾಡಿರುವಂಥದ್ದು, ಕೆರೆಗಳಿರುವಂಥದ್ದು, ಇದನ್ನೆಲ್ಲ ಒಂದು ಬಾರಿ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಜಿಲ್ಲಾಧಿಕಾರಿಗಳ ನೇತೃತ್ವದ ಸಮಿತಿಗೆ ಅವಕಾಶ ಕೊಟ್ಟಿದ್ದಾರೆ. ಆ ಕೆಲಸನೂ ಕೂಡ ನಾವು ಪರಿಶೀಲನಾ ಕೆಲಸನೂ ಕೂಡ ಈಗ ಮಾಡಿ ನಾನಾಗಲೇ ಹೇಳಿದಂತೆ ಸುಮಾರು 597 ಸರ್ವೆ ನಂಬರ್ ಜಿಲ್ಲೆಯಲ್ಲಿ 50,000 ಎಕರೆ ಡೀಮ್ಡಲ್ಲಿದೆ. ಅದರಲ್ಲಿ ಕನಿಷ್ಠ ಒಂದು 25-26 ಸಾವಿರ ಎಕರೆಗಳನ್ನು ಕೈ ಬಿಡುವಂಥದ್ದು ಏನಿದೆ ಅದನ್ನು ಕೂಡ ಈಗ ಪರಿಶೀಲನೆ ಮಾಡಿ ಸುಮಾರು 100 ಸರ್ವೆ ನಂಬರ್ ಅಂತಿಮಗೊಳಿಸ್ಕೊಂಡಿದ್ದೀವಿ. ಈ ಥರ ಮುಂದಿನ ದಿನಗಳಲ್ಲಿ ಇನ್ನೊಂದು 400-450 ಸರ್ವೆ ನಂಬರ್ ಏನು ಬರುತ್ತೆ ಅವೆಲ್ಲವನ್ನು ಮಾಡ್ತೇವೆ. ಸೊ ಈಗ ಒಟ್ಟಾರೆ ಮತ್ತು ಕಂದಾಯ ಇಲಾಖೆ ಅದರಲ್ಲೂ ವಿಶೇಷವಾಗಿ ನಮ್ಮ ತಾಲೂಕು ಕಚೇರಿನಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಪ್ರಜಾಸ್ಪಂದನ ಕಾರ್ಯಕ್ರಮಗಳೇನಿದ್ದಾವೆ, ಕುಂದುಕೊರತೆ ಸಭೆ ಏನಿದೆ, ನಾಗರಿಕರ ಕಷ್ಟಗಳನ್ನು ಸಮಸ್ಯೆಗಳನ್ನು ನೇರವಾಗಿ ಹೋಗಿ ಹೋಬಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಆಲಿಸುವಂಥದ್ದು, ಅದನ್ನು ಪರಿಹರಿಸುವಂಥದ್ದು, ಆ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದೀನಿ. ಪ್ರತಿ ವಿಷಯ ನಿರ್ವಾಹಕರಾಗಲಿ ಮ್ಯಾನೇಜರ್ಗಳಾಗಲಿ
ಶಿರಸ್ದಾರಗಳಾಗಲಿ ತಾಲೂಕು ಕಚೇರಿನಲ್ಲಿ ಯಾವುದೇ ಕಡತಗಳಿಗೆ ವಿಳಂಬ ಮಾಡಿದರೆ ಆದ್ಯತೆ ಮೇರೆಗೆ 30 ದಿನಗಳೊಳಗಡೆ ಕಡತಗಳು ವಿಲೇವಾರಿ ಆಗಬೇಕು. ಒಂದು ವೇಳೆ 30 ದಿನ ಮೇಲಿತ್ತಂದರೆ ಸಕಾರಣಗಳೊಂದಿಗೆ ಇರಬೇಕು ಅಂತಕ್ಕಂಥ ಸೂಚನೆ ಕೊಟ್ಟು ಅದನ್ನು ಕೂಡ ಪರಿಶೀಲನೆ ಮಾಡೋದಕ್ಕೆ ಸೂಚನೆ ಎಲ್ಲ ಕೊಟ್ಟಿದ್ದೀವಿ. ಜೊತೆಗೆ ಸ್ವಲ್ಪ ಮಣ್ಣುಗಳನ್ನು ಅನಧಿಕೃತವಾಗಿ ತೆಗಿತಾರೆ ಶಿಡ್ಲಘಟ್ಟದಲ್ಲಿ ಅನ್ನೋದಿದೆ. ಈಗಾಗಲೇ 2 ವಾಹನಗಳನ್ನು ಜಪ್ತಿ ಮಾಡುವಂಥ ಕೆಲಸ ಮಾಡಿದ್ದಾರೆ. AC ಅವ್ರಿಗೂ ಕೂಡ ಭಾಳ ಸ್ಪಷ್ಟ ಸೂಚನೆ ಕೊಟ್ಟಿದ್ದೀನಿ. ಇನ್ನು ಮುಂದೆ ಆ ರೀತಿ ಖಾಸಗಿ ಜಾಗಗಳಲ್ಲಿ ಅನಧಿಕೃತವಾಗಿ ಅನುಮತಿ ಇಲ್ಲದಂಗೆ ಮಣ್ಣು ತೆಗೆದ್ರೆ ಯಾರು ತೆಗಿತಾರೆ ಅವರ ಆಸ್ತಿಗಳ ಮೇಲೆ ಸರ್ಕಾರಕ್ಕೆ ಬರಬೇಕಾದಂಥ ಬಾಕಿ ಮತ್ತು ದಂಡವನ್ನು ವಿಧಿಸಿ ಅವರಿಂದ ವಸೂಲಿ ಮಾಡೋವಂಥ ಕೆಲಸ ಕಡಾಖಂಡಿತವಾಗಿ ಮಾಡ್ತೀವಿ. 1 ಎಕರೆಗೆ 30 ರಿಂದ 35 ಲಕ್ಷ ರೂಪಾಯಿ ದಂಡ ಹಾಕಲಿಕ್ಕೆ ಅವಕಾಶ ಇದೆ. ಯಾರಾದರೂ ಅನಧಿಕೃತವಾಗಿ ವಿತೌಟ್ ಪರ್ಮಿಷನ್ ಮಣ್ಣನ್ನು ತೆಗೆದ್ರೆ, ಭೂಮಿಯನ್ನು ವಿರೂಪಗೊಳಿಸಿದ್ರೆ ಅಂಥ ಎಲ್ಲ ಪ್ರಕರಣಗಳನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ತೀವಿ. ಇದರ ನೇತೃತ್ವವನ್ನು ಉಪವಿಭಾಗಾಧಿಕಾರಿಗಳು ವಹಿಸ್ತಾರೆ. ಅದಕ್ಕೆ ವಿಶೇಷ ತಂಡ ಮಾಡಿ ಅಂಥ ಸಂದರ್ಭದಲ್ಲಿ ಅವರ ವೆಹಿಕಲ್ಗಳನ್ನು ಸೀಸ್ ಮಾಡೋದ್ರ ಜೊತೆಗೆ ದಂಡ ವಸೂಲಾತಿ ಪ್ರಕ್ರಿಯೆಯೂ ಕೂಡ ಬರುತ್ತೆ. ಇದು ಭಾಳ ಗಂಭೀರವಾದಂಥ ಒಂದು ಸೂಚನೆಯನ್ನು ನಾನು ಕೊಡ್ತೇನೆ. ದಯವಿಟ್ಟು ಯಾರೂ ಕೂಡ ಆ ರೀತಿ ಜಮೀನುಗಳನ್ನೇ ವಿರೂಪ ಮಾಡೋವಂಥದ್ದು. ಅನೇಕ ಸಾರ್ವಜನಿಕ ಉದ್ದೇಶಗಳಿಗೆ ನಮಗೆ ಜಮೀನುಗಳು ಬೇಕಾಗುತ್ತೆ. ಎಲ್ಲ ಮಣ್ಣು ತೆಗೆದು ಗುಂಡಿ ಹೊಡೆದು ಅಲ್ಲಿ ಅದನ್ನು ಹಾಳು ಮಾಡಿದ್ರೆ ಸಾರ್ವಜನಿಕ ಉದ್ದೇಶಕ್ಕೆ ಬಳಕೆ ಮಾಡೋದಕ್ಕೆ ಲಕ್ಷಾಂತರ ಹಣವನ್ನು ಮತ್ತು ಸರ್ಕಾರ ವ್ಯಯ ಮಾಡಬೇಕಾಗುತ್ತೆ. ಇದು ಅಕ್ಷಮ್ಯ ಆಗುತ್ತೆ. ಹಾಗಾಗಿ ಅದಕ್ಕೆ ಯಾವುದಕ್ಕೂ ಅನುಮತಿ ಇಲ್ಲ. ಇದನ್ನು ಕೂಡ, ಈ ವಿಷಯವನ್ನು ಕೂಡ ಭಾಳ ಗಂಭೀರವಾದ ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಸೊ ಈ ರೀತಿ ಅಭಿವೃದ್ಧಿನಲ್ಲಿ ಏನೇನು ಆಗಬೇಕು, ಪೋತಿ ಖಾತೆ, ದರಖಾಸ್ತು ಕೊಡಿ, ಉಪಕಂದಾಯ ಗ್ರಾಮ, ಭೂ ಸುರಕ್ಷಾ, ಈ ರೀತಿ ಎಲ್ಲ ಕೆಲಸಗಳು, ಸಾಮಾಜಿಕ ಭದ್ರತಾ ಯೋಜನೆ, ಪಿಂಚಣಿ, ಇವೆಲ್ಲವಲ್ಲೂ ಕೂಡ ಆದ್ಯತೆ ಮೇರೆಗೆ ಕ್ರಮಗಳನ್ನು ತೆಗೆದುಕೊಳ್ತೀನಿ. ಆಮೇಲೆ ಇತ್ತೀಚೆಗೆ ನಾನು ನಗರಾಭಿವೃದ್ಧಿ ಇಲಾಖೆಯ 8 ನಗರ ಸ್ಥಳೀಯ ಸಂಸ್ಥೆಗಳ ಎಲ್ಲ ಆಯುಕ್ತರುಗಳು, ಚೀಫ್ ಆಫೀಸರ್ಸು ಇವ್ರಿಗೆಲ್ಲ ಕಾಂಪ್ರಿಹೆನ್ಸಿವ್ ಆಗಿ ಒಂದು ಸಭೆ ಮಾಡಿ ಒಂದು 32 ವಿಷಯಗಳ ಬಗ್ಗೆ ಅವರಿಗೆ ಸ್ಪಷ್ಟ ಸೂಚನೆಗಳು ಎಲ್ಲ ಕೊಟ್ಟಿದ್ದೀವಿ. ಸ್ವಚ್ಛತೆ ಆಗಲಿ, ನೈರ್ಮಲ್ಯ ಆಗಲಿ, ಕುಡಿಯೋ ನೀರಾಗಲಿ, ಅಭಿವೃದ್ಧಿ ಕೆಲಸಗಳು, ಕ್ರಿಯಾ ಯೋಜನೆ ಎಲ್ಲದ್ರ ಬಗ್ಗೆ ಸೂಚನೆ ಕೊಟ್ಟಿದ್ದೀವಿ. ಅದನ್ನು ಕೂಡ ವಿತಿನ್ ಸ್ಟಿಪ್ಯುಲೇಟೆಡ್ ಟೈಮ್, ನಿಗದಿತ ಕಾಲಾವಧಿಯಲ್ಲಿ ಇವೆಲ್ಲ ಮಾಡಬೇಕು ಅನ್ನೋ ನಿರ್ದೇಶನ ಕೊಟ್ಟಿದ್ದೀವಿ. ಅಂಥ ವಿಷಯಗಳನ್ನು ಕೂಡ ನಾವು ಗಂಭೀರವಾಗಿ ತೆಗೆದುಕೊಂಡು ಅನುಷ್ಠಾನ ಮಾಡಿಸ್ತೀವಿ. ಸರ್, ವಿಶೇಷವಾಗಿ